ನೀವೆಲ್ಲ ಗುಂಪಾಗಿ ಎಲ್ಲಿ ಹೋಗಿದ್ರಿ? ಯಾಕೆಂದ್ರೆ ನಾವೆಲ್ಲರೂ ಒಟ್ಟಾಗಿ ಮನುಷ್ಯರ ಸೇವೆ ಮಾಡೋದು. ನೀವೀಗ ನಮ್ಮನ್ನ ಸರ್ಚ್ ಮಾಡೋದಿಕ್ಕೆ ನಿಮ್ ಹತ್ರ ಕಾಗದ ಇದೆಯಾ? ಸ್ಟಾಪ್. ನನಗ್ ಗೊತ್ತು, ನೀವೆಲ್ಲ ತುಂಬಾ ಚೆನ್ನಾಗಿ ತರ್ಕ ಹೊಡಿತೀರಾ. ಮುಕುಂದ್, ಇವ್ರು ಇದನ್ನೆಲ್ಲ ಮಾತಾಡಿ ಸಬ್ಜೆಕ್ಟ್ ನ ಚೇಂಜ್ ಮಾಡಕ್ ಹೊರಟಿದ್ದಾರೆ. ನಿಮಗ್ ಗೊತ್ತಾ, ಅಗಸ್ಟಿನ್ ಸರ್ ಇಂದ ಆರ್ಡರ್ ಬಂದಿದೆ ಎಲ್ರನ್ನೂ ಸರ್ಚ್ ಮಾಡಕ್ಕೆ. ನಾವು ನಮ್ ಡ್ಯೂಟಿನ ಮಾಡಲೇಬೇಕು. ನನ್ನ ಹತ್ರ ಏನೂ ಇಲ್ಲ, ಆದ್ರೆ ಉಳಿದವರನ್ನ ಸರ್ಚ್ ಮಾಡಿದ್ರೆ ಎಲ್ಲ ಸಿಕ್ಕಾಕೋತಾರೆ. ಪಿಸ್ತೂಲ್, ಕಾಡ್ತೂಸು ಎಲ್ಲ ಅವ್ರ ಬ್ಯಾಗಲ್ಲಿದೆ. ಈಗ ನಾನು ಏನ್ ಮಾಡ್ಲಿ? ನಿಮ್ಗೆಲ್ಲ ನೆಮ್ಮದಿ ಸಿಕ್ತಾ? ಈಗ ನಮ್ಮನ್ನ ಹೋಗಕ್ ಬಿಡಿ. ನೋ, ಯಾರನ್ನು ಸರ್ಚ್ ಮಾಡಲೇಬೇಕು. ನಮ್ಮನ್ನ ಯಾರೂ ಕಾಪಾಡಕ್ಕಾಗಲ್ಲ. ಇಷ್ಟು ದೂರ ಬಂದು ನಮ್ಮೆಲ್ಲರ ಅಷ್ಟು ಪರಿಶ್ರಮ ವ್ಯರ್ಥ ಆಗ್ಬಿಡುತ್ತಾ? ತಾಯಿ, ನನಗ್ ನಿನ್ನ ಕಾಪಾಡಕ್ಕಾಗ್ತಿಲ್ಲ. ನನ್ನನ್ನು ಕ್ಷಮಿಸ್ಬಿಡು.
ಜತಿನ್ ಅವರು ದಾರಿ ಕಂಡು ಹಿಡ್ದಿದ್ದಾರೆ. ಎಲ್ಲ ಓಡಿ ಇಲ್ಲಿಂದ. ಸುಭಾಷ್, ಸುಭಾಷ್, ವಿಭಾವತಿ ಮನೆಯಿಂದ ಹೊರಗೆ ಹೋದ್ಮೇಲೆ ಸುಭಾಷ್ ಸರಿಯಾಗಿ ಊಟ ತಿಂಡಿ ಮಾಡಿರೋದಿಲ್ಲ ಅನ್ಸುತ್ತೆ. ಅವನಿಗೆ ಬೇಗ ತಿನ್ನೋಕ್ ಕೊಡು. ಇಲ್ಲೇ ಇಲ್ಲೇ ಕೂತು ಊಟ ಮಾಡ್ಬೇಕಾ? ಹಾ, ಇಲ್ಲೇನೆ. ಹೋಗು ವಿಭಾವತಿ, ಊಟ ತಗೊಂಬಾ. ಸುಭಿ, ಸುಭಿ, ಊಟ ಮಾಡು ಸುಭಾಷ್. ನೀನ್ ಮನೆಯಿಂದ ಹೊರಟು ಹೋದ್ಮೇಲೆ ನಿನ್ ಚಿಂತೆಯಲ್ಲಿ ಮನೆಯವರು ಒಂದ್ ಹನಿ ನೀರು ಕೂಡ ಇನ್ನೂ ಕುಡ್ದಿಲ್ಲ. ನಿನ್ಗದ್ರ ಚಿಂತೆ ಖಂಡಿತವಾಗ್ಲೂ ಇರೋದಿಲ್ಲ. ನೀನ್ ತಿನ್ನು. ಅನ್ನದೊಂದು ಅಗುಳು ತಟ್ಟೆಯಲ್ಲಿ ಉಳಿಯೋ ಹಾಗಿಲ್ಲ ಸುಭಾಷ್. ಅಪ್ಪ, ನನಗ್ ನಿನ್ ಯಾವ ಮಾತು ಕೇಳೋಕ್ ಇಷ್ಟ ಇಲ್ಲ ಸುಭಾಷ್. ನಿನಗೆ ಎಷ್ಟು ಮಾಡೋಕ್ ಹೇಳಿದೀನೋ ಅಷ್ಟನ್ನ ಮಾಡು ಸಾಕು. ತಟ್ಟೆಂದ ಕೈ ತೆಗ್ದೆ, ತಿನ್ನು. ಪೂರ್ತಿ ಊಟನ ನೀನ್ ತಿನ್ಲೇಬೇಕು. ತಿನ್ನು ಸುಭಾಷ್. ಯಾರ್ದೋ ಕಷ್ಟ, ಯಾರ್ದೋ ಚಿಂತೆಯ ಬೆಲೆ ನಿನ್ಗಿನ್ನು ಗೊತ್ತಿಲ್ಲ. ಅದಕ್ಕಿಂತ ಒಳ್ಳೇದು ನೀನೆಲ್ಲ ತಿಂದು ಮುಗಿಸೋದೆ ಅಂತ ಅನ್ಸುತ್ತೆ ನನಗೆ. ಎಲ್ಲ ನನ್ ತಿನ್ಬೇಕು. ಇವರೆಲ್ಲ ಹಸ್ಕೊಂಡಿದ್ದಾರೆ, ಆದ್ರೂ ನಾನು ತಿನ್ನೋದಾ? ಅಪ್ಪ, ನಂಗೆ ಇಷ್ಟು ದೊಡ್ಡ ಶಿಕ್ಷೆ ಯಾಕೆ ಕೊಡ್ತಿದ್ದಾರೆ? ಅಪ್ಪ, ನಾನು ಯಾವಾಗ ಮನೆ ಬಿಟ್ಟು ಓಡೋಗೋ ಯೋಚನೆ ಮಾಡಿದ್ನೋ ಆಗ ನಂಗೆ ಗೊತ್ತಿತ್ತು ನೀವು ಖಂಡಿತವಾಗಿ ನನಗೆ ಶಿಕ್ಷೆ ಕೊಡ್ತೀರಾ ಅಂತ. ಅದಕ್ಕಂತಾನೆ ನಾನು ಮೊದಲೇ ಇದಕ್ಕೆ ತಯಾರಾಗಿದ್ದೆ. ಆದ್ರೆ ಇಂಥ ಶಿಕ್ಷೆ, ನನ್ನ ಚಿಂತೆಲಿ ನೀವ್ಯಾರು ಊಟ ಮಾಡಿರ್ಲಿಲ್ಲ ಅಂದ್ರಿ. ಹಾಗಿದ್ಮೇಲೂ ನಾನು ಇಷ್ಟೊಂದು ಊಟ ಮಾಡೋಕ್ಕಾಗತ್ತಾ? ಹೌದು ಸುಭಾಷ್, ನಿನ್ಗೂ ಗೊತ್ತಾಗ್ಬೇಕಲ್ವಾ, ಈ ರೀತಿ ನೀನ್ ಇದಕ್ಕಿದ್ದಂತೆ ಪತ್ರ ಬರೆದು ಮಾಯ ಆಗ್ಬಿಟ್ರೆ ನಿನ್ ಚಿಂತೆಯಲ್ಲಿ ಮನೆಯವರಿಗೆಲ್ಲ ಎಷ್ಟು ಕಷ್ಟ ಆಗುತ್ತೆ ಅಂತ. ಈ ರೀತಿ ಸಮಸ್ಯೆ ಕಷ್ಟಗಳನ್ನ ನೀನು ಕೊಡ್ತಾನೆ ಇರ್ತೀಯ? ಅಸಂಭವ ಅಲ್ಲ ಅಪ್ಪ. ಅಪ್ಪ, ನಾನು ನಿಮ್ಮ ಹತ್ರ ಅನುಮತಿ ಕೇಳಿದ್ದೆ. ಆದ್ರೆ ನೀವು ನಂಗೆ ಹೇಳಿದ್ರಿ ನೀನೇನ್ ಮಾಡಕ್ ಹೊರಟಿದ್ಯೋ ಅದು ಸಾಧ್ಯ ಇಲ್ಲ ಅಂತ. ಆದ್ರೆ ಅದು ಸಾಧ್ಯ ಆಯ್ತಲ್ವಾ? ನಾನು ರಾಜನ ಹತ್ರ ಮಾತಾಡ್ದೆ. ಸುಭಿ, ಏನ್ ಹೇಳ್ತಾ ಇದ್ದೀಯ ನೀನು? ಹೌದು ಶರತಣ್ಣ, ನಾನು ರಾಜನ ಹತ್ರ ಮಾತಾಡ್ದೆ.
ಮತ್ತೆ ಅವ್ರ ಹತ್ರನೇ ನಾನು ದೇಶದ ಸಮಸ್ಯೆನೂ ಹೇಳ್ದೆ. ಆದ್ರೆ ನಮ್ಮೆಲ್ಲರ ದೌರ್ಭಾಗ್ಯ. ಆದ್ರೆ ರಾಜ್ಯ ನಮ್ ದೇಶದ ಸಮಸ್ಯೆಗೆ ಪರಿಹಾರ ಕೊಡದೆ ನಮ್ಗೆ ಭಿಕ್ಷೆ ಕೊಡೋಕ್ ಬಂದ್ರು. ಆ ಭಿಕ್ಷೆನ ನಾನು ವಾಪಸ್ ಕೊಟ್ಬಿಟ್ಟೆ. ನನ್ನನ್ನ ನೀವ್ ಯಾರಾದ್ರೂ ಕೋಲ್ಕತ್ತಾ ಕಳ್ಸಿದಿದ್ರೆ ಆಗ ನಾನು ಓಡ್ ಹೋಗೋ ಪ್ರಯತ್ನ ಮಾಡ್ತಿರ್ಲಿಲ್ಲ. ಅಮ್ಮ ಅಮ್ಮ, ಈಗ ನನ್ ಮನ್ಸಲ್ಲಿ ನಡೀತಿರೋದನ್ನ ನಿಮ್ಗೆ ಹೇಳಕ್ ಆಗ್ತಿಲ್ಲ. ನನ್ ಮಾಡಿರೋ ತಪ್ಪು ಅಂತ ನನಗೂ ಗೊತ್ತು. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಅಮ್ಮ. ಯಾವಾಗ ನನ್ ಕಣ್ಮುಂದೆನೆ ನನ್ ದೇಶದ ಜನರ ಮೇಲೆ ದೌರ್ಜನ್ಯ, ಅನ್ಯಾಯ, ಅನಾಚಾರ ಇದನ್ನೆಲ್ಲ ನೋಡ್ಕೊಂಡು ನನ್ ಕೈಯಲ್ಲಿ ಸಹಿಸ್ಕೊಳಕ್ ಆಗಲ್ಲ ಅಮ್ಮ. ನೀವು ನನ್ನ ಶಿಕ್ಷೆ ಬಗ್ಗೆ ಮರ್ತೆ ಹೋಗಿದ್ದೀರಾ ಅಮ್ಮ. ಯಾಕಂದ್ರೆ ನಾನು ಮಾಡಿರೋ ತಪ್ಪು ಅದು ತಗೊಳ್ಳಿ, ಇದರಿಂದ ನಂಗೆ ಹೊಡೀರಿ. ಹೊಡೀರಿ, ನೀವು ನಂಗೆ ಹೊಡೀರಿ. ತಗೊಳ್ಳಿ, ನಾನು ತಪ್ಪು ಮಾಡಿದ್ದೀನಿ, ನೀವು ನಂಗೆ ಹೊಡೀರಿ. ನಾನು ತಪ್ಪು ಮಾಡಿದ್ದೀನಲ್ವಾ, ನೀವು ನಂಗೆ ಹೊಡೀರಿ. ನಾನು ಮಾಡಿರೋ ತಪ್ಪಿಗೆ ನೀವು ಶಿಕ್ಷೆ ಕೊಡಿಲ್ದಿದ್ರೆ ನನ್ನ ಕೈಯಲ್ಲಿ ಸಹಿಸ್ಕೊಳಕ್ಕಾಗಲ್ಲ. ನೀವೆಲ್ಲರೂ ಏನೂ ತಿಂದಿಲ್ಲ. ಹಾಗಿರುವಾಗ ನಾನು ಹೊಟ್ಟೆ ತುಂಬಾ ಊಟ ಮಾಡ್ತೀನ? ನನ್ಗೆ ಆ ಕಷ್ಟನ ಸಹಿಸ್ಕೊಳಕ್ಕಾಗಲ್ಲ ಅಮ್ಮ. ನೀವ್ ನನ್ನ ಈ ಲಾಟಿಯಿಂದ ಏನಾದ್ರೂ ಹೊಡೆದ್ರೆ ಆ ಕಷ್ಟನ ನಾನು ಸಹಿಸ್ಕೋಬಹುದು. ಹೊಡೀರಿ ಅಮ್ಮ, ನನ್ಗೆ ಹೊಡೀರಿ. ಹೊಡೀರಿ, ಹೊಡೀರಿ ಅಮ್ಮ, ಹೊಡೀರಿ, ನಂಗೆ ಹೊಡೀರಿ ಅಮ್ಮ. This must be Swadeshi's work. ಒಳ್ಳೇದೇ ಆಯ್ತು. ಯಾರನ್ನ ಸರ್ಚ್ ಮಾಡಬೇಕು ಅಂತ ತಡೆದು ನಿಲ್ಸಿದ್ರು ಅವರೆಲ್ಲ ಓಡ್ ಹೋಗಿದ್ದಾರೆ. ಇಲ್ಲಿ ನಮ್ಮ ಗುಂಪಿನವ್ರು ಯಾರು ಉಳಿದಿಲ್ಲ. ಏನಾಯ್ತು? ಯಾಕೆಲ್ಲ ಬಚ್ಚಿಟ್ಕೊಂಡಿದ್ದೀರಾ? ಹೊರಗೆ ಬನ್ನಿ. ನೀವಾಗೆ ಹೊರಗೆ ಬರ್ತೀರಾ ಇಲ್ಲ ಕರ್ಕೊಂಡ್ ಬರ್ಬೇಕಾ? ಬನ್ನಿ ಹೊರಗೆ. ಸರ್ವನಾಶ ಆಗೋಯ್ತು. ಪೊಲೀಸರ ಮೇಲೇನೆ ಆಕ್ರಮಣ ಮಾಡ್ಬಿಟ್ರಲ್ಲ. ಈಗ ಜತಿನ್ ನನ್ನ ಬಿಡ್ತಾನ? ಬೇಗ ಹೊರಗೆ ಬನ್ನಿ. ನೀವು ಹೊರಗೆ ಬನ್ನಿ. ಇಲ್ಲೇ ಇಷ್ಟೊಂದು ಸಂಖ್ಯೆಯಲ್ಲಿ ಪೊಲೀಸರಿರುವಾಗ ಈ ರೀತಿ ಬಾಂಬ್ನ ಎಸೆಯೋದಕ್ಕೆ ಹೇಗೆ ಸಾಧ್ಯ? ಬಾಂಬ್ ಎಸೆದ್ ಯಾರು? ನನಗೇನು ಗೊತ್ತು, ನಾನ್ ನೋಡಿಲ್ಲ. ಯಾವುದನ್ನ ನೋಡ್ಬೇಕು ಅದ್ರ ಕಡೆ ನೋಡ್ದೆ ಬೇರೆ ಕಡೆಗೆ ನೋಡ್ತಾ ಇದ್ರೆ ಹೀಗೆ ಆಗೋದು. ಇದಕ್ಕೂ ಸ್ವಲ್ಪ ದಿನದ ಮುಂಚೆ ಮನೆ ಮಾಲೀಕನ ದಾರಿಗೆಳ್ಕೊಂಡ್ ಬಂದಿದ್ರಿ. ನಿಮಗ್ ಗೊತ್ತಿರ್ಬೇಕಿತ್ತು ಅವನು ಮನೆನ ಯಾರಿಗೆ ಬಾಡಿಗೆ ಕೊಟ್ಟಿದ್ದ ಅಂತ. ಅದ್ ನಿಮಗ್ ಗೊತ್ತೇ ಇಲ್ಲ. ತಿಳ್ಕೊಳ್ದೇ ಇರೋದು ನಿಮ್ ತಪ್ಪು. ಹೇಳಿ, ನಿಮ್ ಯಾರಿಗೂ ಗೊತ್ತಿಲ್ವ ಬಾಂಬ್ ಯಾರು ಎಸೆದಿದ್ದು ಅಂತ? ಈಗ ನೀವು ಮಾಡಿರೋ ತಪ್ಪಿಗೆ ನಾನ್ ನಿಮ್ಮನ್ನೆಲ್ಲ ದಾರಿಲಿ ಎಳ್ಕೊಂಡು ಹೋಗೋದು ಸರಿಯಾಗಿರುತ್ತಲ್ವಾ? How dare you! ನನ್ ಮುಂದೆ ಕಿರ್ಚಾಡ್ಬೇಡಿ. ಮೊದಲು ನನ್ನ ಪ್ರಶ್ನೆಗೆ ಉತ್ತರ ಕೊಡಿ. ಪೊಲೀಸ್ ಆಗಿ ನಿಮ್ಗಿರೋ ಜವಾಬ್ದಾರಿ ಏನು? ಏನಾದ್ರೂ ಸಮಸ್ಯೆ ಬಂದ್ರೆ ನೀವು ಸುಮ್ನೆ ಹೊರಟು ಹೋಗ್ತೀರಾ? ಸಮಸ್ಯೆ ಏನು ಅಂತ ತಿಳ್ಕೊಳ್ಳೋ ಪ್ರಯತ್ನ ಮಾಡದೆ ಸಾಧಾರಣ ಜನರಿಗೆ ತೊಂದರೆ ಕೊಡ್ತೀರಾ? ಇದನ್ನ ನೀವು ಮಾಡ್ಬೇಕಾಗಿರೋ ಡ್ಯೂಟಿ. Don't act smart with me. Everything's clear.
ಸ್ವದೇಶಿಗಳು ಡೆಫಿನೆಟ್ಲಿ ಲೂಟಿ ಮಾಡಿ ಅಸ್ತ್ರನ ಇಲ್ಲಿಗೆ ತಂದಿದ್ದಾರೆ. ಅದಕ್ಕಾಗೆ ಬಾಂಬ್ ಬ್ಲಾಸ್ಟ್ ಆಗಿದ್ದು, ಅದರಿಂದ ಅವರು ಲೂಟಿ ಮಾಡಿರೋ ಅಸ್ತ್ರ ತಗೊಂಡು ಓಡ್ ಹೋದ್ರು. ಬಟ್ ಡೋಂಟ್ ಫರ್ಗೆಟ್, ನನಗೆ ಎಲ್ರ ಮುಖನೂ ನೆನಪಿದೆ. ಈ ತರ ಸುಳ್ಳು ಕಥೆಗಳನ್ನ ನಮ್ಗೆಲ್ಲ ಹೇಳಿ ನಿಮ್ ಜವಾಬ್ದಾರಿನ ತಪ್ಪಿಸ್ಕೊಳ್ಳಕ್ಕೆ ಸಾಧ್ಯ ಇಲ್ಲ. ಸ್ವಲ್ಪದರಲ್ಲೇ ನಾನು ಬಚಾವಾದೆ. ಇವನ ಜಗಳ ಏನಿದ್ರು ಸಾಹೇಬ್ರ ಜೊತೆಗೇನೆ. ಈಗ ಸಾಹೇಬ್ರಿಗೆ ಒದೆ ಬೀಳೋದು ಗ್ಯಾರಂಟಿ. ಬಾಂಬ್ ಹಾಕ್ತವ್ರು ಓಡ್ ಹೋಗಿದ್ದಾರೆ. ನೀವು ನೋಡಿದ್ರೆ ಸಾಧಾರಣ ಮನುಷ್ಯನ ತಪಾಸಣೆ ಮಾಡ್ತಾ ನಿಂತಿದ್ದೀರಾ. ಯಾರೆಲ್ಲ ಓಡ್ ಹೋದ್ರು ಬಾಂಬಿನ ಬೈಕ್ ಓಡ್ ಹೋಗಿದ್ದು. ಮತ್ ಒಂದ್ ವಿಷಯ ನೆನ್ಪಿಟ್ಕೊಳ್ಳಿ, ಯಾವುದೇ ಸಾಕ್ಷಿ ಇಲ್ಲದೆ ಕೇವಲ ಸಂದೇಹಕ್ಕೆ ನೀವ್ ಯಾರಾದ್ರೂ ಸಾಮಾನ್ಯ ವ್ಯಕ್ತಿಗೆ ತೊಂದರೆ ಕೊಟ್ರೆ ಅದ್ರ ಫಲ ಕೆಟ್ಟದಾಗಿರುತ್ತೆ. ನೀವ್ಯಾಕೆ ಅವನ್ನ ಸುಮ್ಮನೆ ಬಿಟ್ರಿ ಸರ್? ಮುಕುಂದ್. ಎಸ್ ಸರ್. ಠಾಣೆಗೆ ಹೋಗೋಣ ಸರ್. ಮೂವ್. ನನಗೆ ಗೊತ್ತಿದೆ, ಮನೆಯಿಂದ ಹೊರಡೋಗಿರೋ ಈ ತಪ್ಪಿಂದ ನಿಮ್ಮ ಅಪ್ಪ ಅಮ್ಮ ನಿಮ್ಮೆಲ್ಲರಿಗೂ ತುಂಬಾ ಹೊಡೆದಿರ್ತಾರೆ ಅಲ್ವಾ? ಅಲ್ಲ ಗೋಪಾಲ್, ನಿಮ್ಮಪ್ಪ ಅಂತೂ ತುಂಬಾ ಕೋಪಿಷ್ಟ್ರು. ಅವ್ರು ನಿಂಗೆ ತುಂಬಾ ಹೊಡೆದಿರ್ತಾರೆ ಅಲ್ವಾ? ಮತ್ತೆ ನಂದು, ನಿನ್ಗೂ ನಿಮ್ಮಪ್ಪ ತುಂಬಾ ಹೊಡೆದ್ರಾ? ಮತ್ತೆ ಚಾರು, ನಿನ್ಗೆ ಹೆಚ್ಚಾಗಿ ನಿಮ್ಮಮ್ಮ ತಿನ್ನಕ್ಕೆ ಊಟ ಕೊಟ್ಟಿರಲ್ಲ ಅಲ್ವಾ? ಆದ್ರೆ ಏನ್ ಮಾಡೋದು ಹೇಳಿ? ಸ್ವದೇಶಿ ಅಣ್ಣಂದ್ರನ್ನ ನೋಡಿದಿರ ಅಲ್ವಾ? ಅವರೆಲ್ಲ ಎಷ್ಟು ಕಷ್ಟನ ಸಹಿಸ್ಕೋತಾರೆ. ನಾವು ಶಿಕ್ಷಣ ಇಷ್ಟಾದ್ರೂ ಸಹಿಸ್ಕೊಳ್ಳೇಬೇಕು ಅಲ್ವಾ? ಇಲ್ಲ ಸುಭಾಷ್, ಹಾಗೇನಿಲ್ಲ. ನನ್ಗಂತೂ ತುಂಬಾ ಆಶ್ಚರ್ಯ ಆಗ್ಬಿಟ್ಟಿತ್ತು. ನಮ್ಮಪ್ಪ ನನ್ಗೆ ಒಂದೇಟು ಹೊಡೆದಿಲ್ಲ. ಯಾಕಂದ್ರೆ ಈ ವರ್ಷ ನಾನು ಪಾಸ್ ಆದ್ನಲ್ಲ. ಮತ್ತೆ ನಮ್ಮಪ್ಪಗೆ ನನ್ ಮೇಲೆ ನಂಬಿಕೆ ಇದೆ. ನಾನೇನಾದ್ರೂ ನಿನ್ ಜೊತೆ ಇದ್ರೆ ನಾನ್ ಯಾವ ತಪ್ಪು ಕೆಲ್ಸಾನು ಮಾಡಲ್ಲ ಅಂತ. ನಂಗೂ ಮನೇಲಿ ಹೊಡೆದಿಲ್ಲ. ನಾವ್ ಏನೂ ತಪ್ಪು ಮಾಡ್ಲಿಲ್ಲ ಅಲ್ವಾ? ಅದಕ್ಕೆ. ಆದ್ರೆ ನಮ್ಮಮ್ಮ ತುಂಬಾ ಚಿಂತೆ ಮಾಡ್ತಿದ್ರು. ಆದ್ರೆ ಈ ತರ ಕೆಲ್ಸ ಮಾಡೋದಕ್ಕೆ ನಾವ್ ಇದೇ ತರ ಇನ್ನೆಷ್ಟ್ ಸಲ ಮನೆ ಬಿಡ್ಬೇಕು ಅಂತ ನನಗ್ ಗೊತ್ತಿಲ್ಲ. ಇಂಥ ಕೆಲ್ಸ ಮಾಡಿದ್ರೆ ನಮ್ಗೆ ಮನಃಶಾಂತಿ ಸಿಗುತ್ತೆ. ಆದ್ರೆ ಈ ಕಿಚ್ಚು ನಮ್ ಶಾಲೆಯಲ್ಲಿರೋ ಬೇರೆ ಹುಡುಗರಿಗೂ ಬರ್ಬೇಕು. ನಮ್ ಗುಂಪು ಎಷ್ಟು ದೊಡ್ಡದಾಗಿರುತ್ತೋ ಬೇರೆಯವರು ಅನ್ಯಾಯ ಮಾಡೋಕ್ ಅಷ್ಟೇ ಹೆದರ್ತಾರೆ. ನೋಡಿದ್ರಲ್ವಾ ಟ್ರೈನಲ್ಲಿ ಭಾರತೀಯರು ತುಂಬಾ ಜನರು ಇದ್ರು. ಅದಕ್ಕೆ ಬ್ರಿಟಿಷರು ನಮ್ಗೇನು ಮಾಡ್ಲಿಲ್ಲ. ಆದ್ರೆ ಸುಭಾಷ್, ನಮ್ ಗುಂಪಕ್ ಸೇರಕ್ ಯಾರೂ ಇಷ್ಟಪಡಲ್ಲ. ಹೇಗೆಲ್ರಿಗೂ ಅರ್ಥ ಮಾಡ್ಸೋದು? 11ನೇ ತಾರೀಕು ಆಗಸ್ಟ್, ಕುಜಿರಾಮ್ ಅಣ್ಣನ್ ಮೃತ್ಯು ದಿನ. ಭಾರತಾಂಬೆನ ಅವರು ಪ್ರೀತಿ ಮಾಡ್ತಿದ್ರು. ಅವರು ಸ್ವಾತಂತ್ರ್ಯ ಕೇಳಿದ್ರು. ಅವರು ಹಾಗೆ ಕೇಳಿದ್ರು ಅಂತ ಬ್ರಿಟಿಷರು ಅವ್ರನ್ನ ನೇಣಗ್ ಹಾಕಿದ್ರು. ಅದಕ್ಕೆ ನಾವೆಲ್ಲರೂ ಪ್ರತಿ ವರ್ಷ ಆ ದಿನ ನಾವು ಸ್ಮರಣೆ ಮಾಡೋಣ. ಸುಭಾಷ್ಗೆ ಎಷ್ಟೆಲ್ಲ ನೆನಪಿದೆ. ನಮ್ ಸ್ಕೂಲಿನ ಎಲ್ಲ ವಿದ್ಯಾರ್ಥಿಗಳಿಗೂ ವಿನಂತಿ ಮಾಡಿ ಕೇಳ್ಕೊಳ್ಳೋಣ ಸ್ಮರಣೆ ಸಭೆಗೆ ಬರೋದಕ್ಕೆ. 11ನೇ ಆಗಸ್ಟ್ ನಾವೆಲ್ಲರೂ ಬರಿಗಾಲಲ್ಲೇ ಸ್ಕೂಲಿಗೆ ಬರೋಣ. ಮನೇಲಿ ಎಲ್ರಿಗೂ ಹೇಳೋಣ ಅವೊಂದ್ ದಿನ ನಾವು ಇದನ್ನ ಪಾಲಿಸ್ಬೇಕು ಅಂತ. ಯಾರ ಮನೇಲೂ ಅಡ್ಗೆ ಮಾಡೋ ಹಾಗಿಲ್ಲ. ಇದೇ ನಾವೆಲ್ಲರೂ ಸರಿ ಕುಜಿರಾಮ್ ಅಣ್ಣಂಗ್ ಮಾಡ್ತಿರೋ ಸ್ಮರಣೆ. ನೀವೆಲ್ಲರೂ ಇದನ್ನ ಒಪ್ಕೋತೀರಾ? ಒಪ್ತೀವಿ. ನನ್ನ ವಿದ್ಯಾರ್ಥಿಗಳೆಲ್ಲ ಇಷ್ಟು ದೊಡ್ಡವರಾಗೋದ್ರ? ನಿಜವಾಗ್ಲೂ ನೀವೆಲ್ಲ ನನ್ನ ಹೆಮ್ಮೆ. ನಾವೆಲ್ಲ ತಪ್ಪಿಸ್ಕೊಂಡ್ವಾ ಇಲ್ವಾ ಅಂತ ಇನ್ನೂ ಗೊತ್ತಾಗ್ತಿಲ್ಲ. ಅಸ್ತ್ರ ಲೂಟಿ ಆಗಿದ್ದಕ್ಕೆ ಪೊಲೀಸರು ಹುಚ್ಚರಾಗಿರ್ತಾರೆ. ಅಮೋಲ್ ಬಾಗ್ಲ ಹಾಕು. ಜತಿನಣ್ಣ. ಜತಿನವ್ರೆ, ಎಲ್ಲ ಕ್ಷೇಮ ತಾನೆ? ಇಲ್ಲ ಅನುಪಮ್ ಅವ್ರೆ, ಎಲ್ಲಿ ಕ್ಷೇಮವಾಗಿರುತ್ತೆ?
ಎಲ್ಲ ಪೊಲೀಸರ ದೃಷ್ಟಿನೂ ನಮ್ಮ ಮೇಲೆ ಪೂರ್ತಿಯಾಗಿದೆ. ಇನ್ನು ಮುಂದೆ ನಾವು ಪ್ರತಿ ಹೆಜ್ಜೆನೂ ಎಚ್ಚರಿಕೆಯಿಂದ ಇಡಬೇಕು. ಯಾವುದೇ ಸಾಕ್ಷಿ ಇಲ್ಲದೆ ಅವ್ರು ನಮ್ಮನ್ನ ಏನೂ ಮಾಡೋದಕ್ಕಾಗಲ್ಲ. ಇನ್ನೊಂದು ವಿಷಯ, ನೀವೆಲ್ಲರೂ ಸರಿಯಾಗಿ ಕೇಳಿಸ್ಕೊಳ್ಳಿ. ಎಂಥ ಪರಿಸ್ಥಿತಿಲೂ ನಾವು ಪೊಲೀಸರಿಗೆ ಯಾವ ಸಾಕ್ಷಿನೂ ಕೊಡಬಾರ್ದು. ಆದಷ್ಟು ಬೇಗ ಎಲ್ಲ ಅಸ್ತ್ರಗಳನ್ನು ಬಚ್ಚಿಡಬೇಕು. ಎಲ್ರಿಗೂ ಬಹಳ ದಿನದಿಂದ ಸ್ವದೇಶಿ ಜನರ ಮೇಲೆ ಒಂದು ಹತಾಶೆ ಮೂಡಿತ್ತು. ಎಲ್ಲ ಸಮಿತಿಯವರು ಒಂದ್ ಸ್ವಲ್ಪ ಅಸ್ತ್ರ ಪಡೆಯೋದಕ್ಕೆ ಅವರೆಲ್ಲರೂ ನಮ್ಮ ಹತ್ರ ಕೇಳ್ತಾ ಇರ್ತಾರೆ. ಸರಿಯಾಗಿ ಹೇಳಿದ್ರಿ ಜತಿನವ್ರೆ. ನಮ್ಮಲ್ಲಿ ಮತ್ತೆ ಆ ಧೈರ್ಯ ಮೂಡ್ತಾ ಇದೆ, ಸಾಹಸ ಹೆಚ್ಚಾಗ್ತಿದೆ. ನನ್ಗನ್ಸುತ್ತೆ ಇನ್ಮೇಲೆ ನಾವೆಲ್ಲ ಅಡ್ಗೆ ಕೂರ್ಬೇಕಾಗಿಲ್ಲ. ನಾವೆಲ್ಲರೂ ಎದುರು ನಿಲ್ತೀವಿ. ಗನ್ನಿನ ಭಯಕ್ಕೆ ಇನ್ನು ನಾವು ಹಿಂದೆ ಸರಿಯಲ್ಲ. ಖುದಿರಾಮ್, ಪ್ರಫುಲ್ಲ, ವೀರೇನ್ ಅವರ ಸಾವಿನ ಪ್ರತೀಕಾರನ ನಾವು ಪಡ್ಕೋಬೇಕು. 11 ಆಗಸ್ಟ್ ಖುದಿರಾಮ್ ಬೋಸಿನ ಮೃತ್ಯು ದಿವಸ. ಅವತ್ತಿನ ದಿನ ನಾವು ಸ್ಮರಣೆ ಮಾಡಿ ಎಲ್ರೂ ಮುಂದೆ ಸಾಗೋಣ. ಮತ್ತಿದೆ ನಾವೆಲ್ಲ ಅವ್ರಿಗೆ ಅರ್ಪಿಸ್ತಿರುವಂತಹ ಶ್ರದ್ಧೆ, ಶ್ರದ್ಧಾಂಜಲಿ. ಜಿತೇನಣ್ಣ, ನೀವು ಹೇಳಿದ್ರಿ ಈ ಸಲ ಎಲ್ಲಾ ಸಮಿತಿಯ ಜನರನ್ನ ಒಂದು ಮಾಡಿ ಒಂದು ವಿಶೇಷ ಪರಿಕಲ್ಪನೆ ನೀಡಬೇಕು ಅಂತ. ಮತ್ತದನ್ನ ನಾವು ಇವರನ್ನ ಸ್ಮರಣೆ ಮಾಡಿಯೇ ಶುರು ಮಾಡೋಣ. ಸರಿಯಾಗಿ ಹೇಳ್ದೆ. ಬಚ್ಚಿಟ್ಕೊಂಡಲ್ಲ. ಇನ್ ಮುಂದೆ ಏನೇ ಆದ್ರೂ ಬೆಳಕಲ್ಲೇ ಆಗುತ್ತೆ. ಇದು ನಮ್ ದೇಶ. ನಾವೆಲ್ಲರೂ ಇದನ್ನ ಪ್ರೀತಿ ಮಾಡ್ತೀವಿ, ಶ್ರದ್ಧೆ ತೋರಿಸ್ತೀವಿ. ಅದನ್ನ ಬಚ್ಚಿಟ್ಕೊಂಡು ಯಾಕೆ ಮಾಡ್ಬೇಕು? ಅದು ಪಾಪನೂ ಅಲ್ಲ, ಯಾವುದೇ ಅನ್ಯಾಯನೂ ಅಲ್ಲ. ಆದ್ರೆ ಜತಿನಣ್ಣ, ಇದು ಹೇಗ್ ಸಾಧ್ಯ? ನಮ್ ದೇಶದಲ್ಲಿ 33 ಕೋಟಿ ದೇವತೆಗಳ ಪೂಜೆ ಆಗುತ್ತೆ. ಆದ್ರೆ ಭಾರತ ಮಾತೆಗೆ ಯಾವ ಪೂಜೆನೂ ಮಾಡೋದಿಲ್ಲ. ಈ ಬಾರಿ ದುರ್ಗಾ ಪೂಜೆಯಲ್ಲಿ ನಾವು ಭಾರತ ಮಾತೆಯ ಪೂಜೆ ಮಾಡೋಣ. ಮತ್ತೆ ಈ ಪೂಜೆನ ಕೇಂದ್ರವಾಗಿಟ್ಟು ನಾವು ಸಮಸ್ತ ಕ್ರಾಂತಿಕಾರಿಗಳಿಗೆ ಒಂದ್ ಕಡೆ ಸೇರುವಂತ ಸಂದೇಶ ತಲುಪಿಸೋಣ. ಹೌದು ಜತಿನವ್ರೆ, ಎಲ್ರನ್ನೂ ಒಂದ್ ಕಡೆ ಸೇರ್ಸೋಕೆ ಇದಕ್ಕಿಂತ ಒಳ್ಳೆ ಉಪಾಯ ಸಿಗಲ್ಲ. ನೀವು ನಮ್ಗೆ ಆದೇಶ ಕೊಡಿ, ನಾವೇನ್ ಮಾಡ್ಬೇಕು ಅಂತ. ನಾವೆಲ್ಲರೂ ಅದನ್ನೇ ಮಾಡ್ತೀವಿ. ಖಂಡಿತ. ನೀವೆಲ್ಲ ನೆನ್ಪಿಟ್ಕೊಳ್ಳಿ, ಇದನ್ನ ನಾವು ಹೇಗಾದ್ರೂ ಮಾಡಿ ಸಾಧಿಸಲೇಬೇಕು. ವಂದೇ ಮಾತರಂ. ಇನ್ನು ಸೂರ್ಯನ ಕಿರಣನೇ ಬಂದಿಲ್ಲ, ಇಷ್ಟು ಬೇಗ ತಯಾರಾಗ್ಬಿಟ್ಯಾ? ಓ, ನಂಗ್ ಅರ್ಥ ಆಯ್ತು. ಪ್ರಭಾ, ಸ್ಕೂಲ್ಗೆ ಹೋಗ್ತಾ ಇರೋದು. ನಿನ್ ಕಳ್ಳ ಬುದ್ಧಿ ನನಗ್ ಚೆನ್ನಾಗ್ ಗೊತ್ತು. ಯಾವಾಗ ನೋಡಿದ್ರು ಸುಳ್ಳೇ ಹೇಳ್ತೀಯ. ನೀನು ಬರಿಗಾಲಲ್ಲೇ ಸ್ಕೂಲ್ಗೆ ಹೋಗ್ತೀಯಾ? ನೀ ಸುಳ್ಳು ಹೇಳಿದ್ರೆ ನಾನ್ ನಂಬಿಡ್ತೀನಾ? ನಿಜವಾಗ್ಲೂ ಸ್ಕೂಲ್ಗೆ ಹೋಗ್ತಾ ಇರೋದು. ಇಲ್ಲಿ ನೋಡು ಪ್ರಭಾ, ನಿನ್ ಮಗನಾಟ ನೋಡಲ್ಲಿ. ಏನ್ ವಿಷಯ ಸುಭಿ, ಇಷ್ಟ ಬೆಳಿಗ್ಗೆ ಎಲ್ಲಿ ಹೋಗ್ತಿದ್ಯಾ? ಅಮ್ಮ, ನಾನ್ ನಿಜವಾಗ್ಲೂ ಸ್ಕೂಲ್ಗೆ ಹೋಗ್ತಾ ಇದ್ದೀನಿ. ನಿನ್ ಚಪ್ಲಿಯಲ್ಲಿ ಏನಾಗಿದೆ ನಿಂಗೆ? ಶರತ್ ಅಣ್ಣ, ಇವತ್ತು ಆಗಸ್ಟ್ 11. ಇವತ್ತಿನ ದಿನಾನೇ ಖುದಿರಾಮ್ ಅಣ್ಣಂಗೆ ಗಲ್ ಶಿಕ್ಷೆ ಆಗಿದ್ದು. ಇವತ್ತು ಸ್ಕೂಲಲ್ಲಿ ಅವ್ರಿಗೆ ಶ್ರದ್ಧಾಂಜಲಿ ಸಲ್ಲಿಸ್ತೀವಿ. ಅದಕ್ಕೋಸ್ಕರ ಬರಿಗಾಲಲ್ಲಿ ಹೋಗ್ತಾ ಇದ್ದೀನಿ. ನಾವೆಲ್ಲ ತೀರ್ಮಾನ ಮಾಡಿದೀವಿ, ಶಾಲೆಯಲ್ಲಿರೋ ಪ್ರತಿಯೊಬ್ಬ ವಿದ್ಯಾರ್ಥಿನೂ ಹೀಗೆ ಬರಬೇಕು. ಖುದಿರಾಮ್ ಬೋಸ್ ಅವನಿಗೆ ಗಲ್ ಶಿಕ್ಷೆ ಆಗಿದೆ. ಅವನೊಬ್ಬ ಆಂಟಿ ಗವರ್ಮೆಂಟ್ ಕ್ರಿಮಿನಲ್. ಸುಭಾಷ್ ಅವನ ಬಗ್ಗೆ ಮಾತಾಡಿ ಶಾಲೆ ಮಕ್ಕಳ ಮನಸ್ಸನ್ನ ಕೆಡಿಸ್ತಾ ಇದ್ದಾನೆ. ಅದು ಅಲ್ಲದೆ ಅವನನ್ನ ಹೀರೋ ಅಂತ ಎಲ್ರಿಗೂ ಹೇಳ್ತಾ ಇದ್ದಾನೆ. ಈ ವಿಷಯಗಳೆಲ್ಲ ಅವನಿಗೆ ಹೇಗ್ ಗೊತ್ತಾಗತ್ತೆ? ನೀವೇನಾದ್ರೂ ಅವನ ಬಗ್ಗೆ ಮನೇಲಿ ಮಾತಾಡಿದ್ದೀರಾ? ನಿಮ್ಮಪ್ಪ ಎಷ್ಟು ಸಲ ನಿನಗ್ ಬುದ್ಧಿ ಹೇಳಿದ್ರು ನೀನ್ ಅದನ್ನ ಮರ್ತ ಹೋಗ್ಬಿಡ್ತ್ಯಾ? ಮಾಡ್ಬೇಡ ಅಂದಿದ್ ಕೆಲ್ಸಾನೇ ಮಾಡ್ತಿರ್ತ್ಯಾ? ಅಪ್ಪ, ನಂಗೆ ಗೊತ್ತಿದೆ. ಖುದಿರಾಮ್ ಅಣ್ಣನ ತುಂಬಾ ಜನ ಕ್ರೂರಿ ಅಂತಾರೆ, ಕೊಲೆಗಾರ ಅಂತಾರೆ. ಕಾನೂನ್ ಪ್ರಕಾರ ಅದ್ ಸರಿನೇ ಇರ್ಬೋದು. ಆದ್ರೆ ಅಪ್ಪ, ಖುದಿರಾಮ್ ಅಣ್ಣ ಇವ್ರು ಹೇಳೋ ಹಾಗೆ ಖಂಡಿತ ಇರ್ಲಿಲ್ಲ. ಆದ್ರೆ ಖುದಿರಾಮ್ ಅಣ್ಣ ನಮ್ ದೇಶನ ಶತ್ರುಗಳಿಂದ ಪಾರ್ ಮಾಡಕ್ ಹೊರಟಿದ್ರು.
ಹೌದು, ಅವ್ರ ಕೈಯಿಂದ ಇಬ್ರು ನಿರಪರಾಧಿಗಳು ಸತ್ರು, ನಾನು ಅದನ್ನ ಒಪ್ಕೋತೀನಿ. ಆದ್ರೆ ನಮ್ ದೇಶದಲ್ಲಿರೋ ಎಷ್ಟೋ ನಿರಪರಾಧಿಗಳನ್ನ ಬ್ರಿಟಿಷರು ಸುಮ್ನೆ ಸಾಯಿಸ್ತಾ ಇದ್ದಾರೆ. ಇದು ಸರಿನಾ? ಇವ್ರುಗಳ್ಗೆ ಯಾಕೆ ಕಾನೂನು ಶಿಕ್ಷೆ ಕೊಡಲ್ಲ? ಸುಮ್ನೆ ನೀನು ಮೊದಲು ನೀನ್ ದೊಡ್ಡನಗು ಸುಭಾಷ್. ಕಾನೂನಿನ ಬಗ್ಗೆ ತಿಳ್ಕೊ, ಆಮೇಲೆ ನಾನು ಕಾನೂನಿನ ಬಗ್ಗೆ ನಿನ್ನ ಹತ್ರ ಚರ್ಚೆ ಮಾಡ್ತೀನಿ. ಈ ವಿಷಯ ಎಲ್ಲ ಇರ್ಲಿ ಬಿಡಿ. ಈಗ ನೀನ್ ತಿಂಡಿಗೆ ಏನು ತಿಂದಿಲ್ಲ, ಎಲ್ಲಿಗೂ ಹೋಗ್ತಾ ಇಲ್ಲ ನೀನು. ಅಮ್ಮ, ನಾನು ನಿಮ್ಮ ಹತ್ರನೇ ಬರ್ತಾ ಇದ್ದೆ ಅಮ್ಮ. ನಾನಿವತ್ತು ಏನು ತಿನ್ನೋದಿಲ್ಲ. ಇವತ್ ಮನೇಲಿ ಅಡ್ಗೆ ಮಾಡ್ಬೇಡಿ, ಯಾರು ಏನು ತಿನ್ಬಾರ್ದು. ಇವತ್ತಿನ ದಿನ ಒಬ್ಬ ವ್ಯಕ್ತಿ ದೇಶಕ್ಕೋಸ್ಕರ ತನ್ನ ಪ್ರಾಣನೇ ಕೊಟ್ಟಿದ್ದಾರೆ. ಅವ್ರ ದೇಶದ ಪ್ರೀತಿ ಪ್ರೇಮಕ್ಕೆ ನಾವು ಇವತ್ತು ಶ್ರದ್ಧೆ ಸಲ್ಲಿಸೋ ದಿನ. ಒಂದಿನ ಉಪವಾಸ ಇದ್ರೆ ಏನಾಗುತ್ತೆ? ಸುಬಿ, ನೀನು ಅಂದ್ರೆ ನನಗೆ ಹೆಮ್ಮೆ ಕಣು. ನಾನ್ ನಿನ್ನಿಂದ ಏನೇನ್ ಆಸೆ ಇಟ್ಕೊಂಡಿದ್ನೋ ನೀನ್ ಅದೇ ದಾರಿಯಲ್ಲಿ ನಡೀತಾ ಇದೀಯ. ಅಯ್ಯೋ ದೇವ್ರೆ, ಇದೇನ್ ಕತೆ ಇದು? ಈ ದೇಶಕ್ಕೋಸ್ಕರ ಬಹಳ ಜನ ಪ್ರಾಣ ಬಿಟ್ಟಿದ್ದಾರೆ. ಅವ್ರ ಎಲ್ರ ಹೆಸರಲ್ಲೂ ಉಪವಾಸ ಮಾಡಿದ್ರೆ ನಮ್ ಕತೆ ಏನಾಗ್ಬೇಕು? ಪ್ರತಿದಿನ ನಾವು ಅಡ್ಗೆನೇ ಮಾಡ್ಬಾರ್ದಾ? ಒಲೆ ಉರ್ಸೋದೇ ಬೇಕಾಗಿಲ್ವಾ? ಜಾನ್ಕಿ ಕಚೇರಿ ಕೆಲ್ಸಕ್ ಹೋಗ್ಬೇಕು, ಉಳಿದವ್ರು ಶಾಲೆಗೆ ಹೋಗ್ಬೇಕು. ಎಲ್ಲರೂ ಊಟ ತಿಂಡಿ ಇಲ್ದೆ ಇರೋಕ್ಕಾಗತ್ತಾ? ಅಲ್ಲ ಅಪ್ಪ, ನಮ್ ದೇಶದಲ್ಲಿ ಎಷ್ಟೊಂದ್ ಜನ ಊಟ ಇಲ್ದೇನೆ ತುಂಬಾ ದಿನ ಬದುಕ್ತಾ ಇದ್ದಾರೆ. ನಾವ್ ಒಂದಿನ ಊಟ ಬಿಡಕ್ಕಾಗಲ್ವಾ? ಪ್ರಭಾ, ಈ ಹುಡುಗನ ಹೀಗೆ ಮುಂದುವರಿಯಕ್ ಬಿಡಬೇಡ. ಜಾನ್ಕಿ, ಈ ಹುಡುಗರು ನೀನೇನು ಹೇಳೋದಿಲ್ವೇನೋ? ದೊಡ್ಡವನಾಗ್ತಾ ಇವನು ದಾರಿ ತಪ್ಪ ಹೋಗ್ತಾ ಇದ್ದಾನೆ. ಹೋಗ್ ಸುಭಾಷ್, ನಿಂಗ್ ತಡ ಆಗ್ತಿದೆ, ಹೋಗು. ನಾವು ಅವನಿಗೆ ಜಾಸ್ತಿನೇ ಸಹಾಯ ಮಾಡ್ತಿದೀವಲ್ವಾ? ಪ್ರಭಾ, ಯಾರು ಸ್ವಯಂ ನಿರ್ಧಾರ ತಗೋತಾರೋ ಅವ್ರನ್ನ ತಡೆಯೋದು ಅಸಂಭವ. ನನಗೆ ಅರ್ಥ ಆಗ್ತಿದೆ. ಸುಬಿ ಮಾತಾಡೋದ್ರಲ್ಲಿ ಯಾವುದಕ್ಕೂ ಅರ್ಥ ಇರೋದಿಲ್ಲ ಅಂತ ನನಗ್ ಗೊತ್ತು. ಇವತ್ತು ಅಡಿಗೆ ಮಾಡದೇ ಇದ್ರೆ ನನಗೆ ಯಾವ ಸಮಸ್ಯೆನೂ ಆಗಲ್ಲ. ಆದ್ರೆ ನೀವೆಲ್ರೂ ನಿಮ್ ಕೋಣೆಗೆ ಹೋಗಿ. ಪ್ರೋಮಿ, ಬಲರಾಮನ್ಗೆ ಹೇಳು ಇವತ್ತೇನು ಅಡಿಗೆ ಮಾಡ್ಬೇಡ ಅಂತ. ಸರಿ. ವಿಭಾವತಿ, ನೀನು ಒಳಗ್ ಹೋಗು.
ಇವತ್ತು ಕುದಿರಮಣ್ಣ ಮೃತ್ಯುವಾಗಿದ್ದ ದಿನ. ಇವತ್ತಿನ ದಿನಾನೇ ಕುದಿರಮಣ್ಣ ದೇಶಕ್ಕೋಸ್ಕರ ಪ್ರಾಣ ಕೊಟ್ರು. ಅದು ನಮಗೋಸ್ಕರ. ನೇಣಿನ ಹಗ್ಗನ ಹೂವಿನ ಮಾಲೆ ಅಂದ್ಕೊಂಡು ಧರಿಸಿದ್ರು. ಅವರು ತುಂಬಾ ಚಿಕ್ಕವರಾಗಿದ್ರು. ವಂದೇ ಮಾತರಂ, ವಂದೇ ಮಾತರಂ. ಎಷ್ಟೇ ಚಿಕ್ಕದಾಗಿದ್ರು ಅವನ್ ಸಾಹಸ ಬಹಳ ದೊಡ್ಡದಾಗಿತ್ತು. ಅವನ್ ಸಾಹಸ ಕೆಚ್ಚು ನಮ್ಮೊಳಗೂ ಬರಬೇಕಾಗಿದೆ. ಅವನ್ ಸಾವಿನ ದಿನ ಇದೇ ನಮ್ ಪ್ರತಿಜ್ಞೆ ಆಗ್ಬೇಕು. ದೇಶಕ್ಕೋಸ್ಕರ ನಮ್ಮ ಹೋರಾಟ ಯಾವತ್ತೂ ಕಡಿಮೆ ಆಗ್ಬಾರ್ದು. ನಾವಿಷ್ಟೆಲ್ಲ ಪ್ರಯತ್ನ ಪಟ್ರು ಏನು ಮಾಡಕ್ಕಾಗ್ಲಿಲ್ಲ. ಅಗಸ್ಟಿನ್ ಸರ್ ಜತಿನನ್ನ ಅರೆಸ್ಟ್ ಮಾಡಿದ್ರು. ಆದ್ರೆ ಪ್ರೂಫ್ ಇಲ್ದೆ ಇದ್ದಿದ್ದಕ್ಕೆ ಬದುಕೊಂಡ ಅವನು. ಪ್ರೂಫ್ ಇದ್ದಿದ್ರೆ ಅವನನ್ನ ಅರೆಸ್ಟ್ ಮಾಡಬಹುದಾಗಿತ್ತು. ನಮ್ ಕಣ್ಣಿನ ಎದುರಿಗೆ ಅವನು ಓಡಾಡ್ಕೊಂಡಿದ್ದಾನೆ. ಆದ್ರೆ ನಮ್ಮಿಂದ ಏನು ಮಾಡಕ್ಕಾಗ್ತಿಲ್ಲ. ಡಿಸ್ಗಸ್ಟಿಂಗ್. ನೀವು ಸರಿಯಾಗಿ ಯೋಚನೆ ಮಾಡ್ತಿದ್ದೀರಿ ಸರ್. ಅದು ಹೀಗೆ ಆಗಿರುತ್ತೆ. ಅವ್ರ ಹತ್ರ ಮೌಸರ್ ಪಿಸ್ತೂಲು ಮತ್ತೆ ಗುಂಡಿರ್ಬೋದು. ಆದ್ರೆ ನಮ್ಮ ಮೇಲೆ ಸ್ವದೇಶಿಗಳ ಜೊತೆ ಸೇರ್ಕೊಂಡು ಬಾಂಬ್ ಬೆಸ್ತಿದ್ದು ಬಾಗ ಜತಿನೇ ಸರ್. ಅವನೇ ನಮ್ಮಗಳ ಮೇಲೆ ಬಾಂಬ್ನ ಎಸ್ತು ಮತ್ತು ನಮ್ಮ ಮೇಲೆ ಆರೋಪ ಮಾಡ್ತಾನಲ್ಲ ಸರ್. ಅವನು ತುಂಬಾ ಜೋರಿದ್ದಾನೆ ಸರ್. ಶರೀರದಲ್ಲಿ ಎಷ್ಟು ತಾಕತ್ತಿದೆಯೋ ಮೆದುಳಲ್ಲಿ ಅಷ್ಟೇ ಬುದ್ಧಿ ಇದೆ. ಶಟ್ ಅಪ್ ಮುಕುಂದ್. ಡೋಂಟ್ ಅಡ್ಮೈರ್ ಎ ಕ್ರಿಮಿನಲ್. ನನಗೆ ಅವನ ಬಗ್ಗೆ ಒಂದ್ ಮಾತು ಕೇಳಕ್ಕೂ ಇಷ್ಟ ಇಲ್ಲ. ಅಗಸ್ಟಿನ್ ಸರ್ ಅವನನ್ನ ಬಿಟ್ಟು ಕಳಿಸಿದ್ದು ಪ್ರೂಫ್ ಇಲ್ಲ ಅನ್ನೋ ಕಾರಣಕ್ಕೆ. ಜಡ್ಜ್ ಸಾಹೇಬ್ರು ಹೇಳಿದ್ರು ನಿಮ್ ಹತ್ರ ಪ್ರೂಫ್ ಇಲ್ಲ, ಅದಕ್ಕೆ ಅವನನ್ನ ಬಿಡಿ ಅಂತ. ಹಾಗೆ ಜಡ್ಜ್ ಸಾಹೇಬ್ರು ಇದು ಹೇಳಿದ್ರು, ವಿದೌಟ್ ಎನಿ ಪ್ರೂಫ್ ಅವನನ್ನ ಟಚ್ ಮಾಡಬಾರ್ದು ಅಂತ. ನೀವು ಹೇಳ್ತಾ ಇರೋದು ಸರಿಯಾಗೇ ಇದೆ ಸರ್. ಸರ್ ನಾನೊಂದು ಮಾತು ಹೇಳ್ತೀನಿ ಕೇಳಿ. ಭಾಗ ಜತಿನ್ ಒಂದು ಸಲ ನಮ್ ಕೈಗೆ ಸಿಗ್ಲಿ, ನಾನಂತೂ ಚರ್ಮ ಸೋಲ್ದು ಹಾಕ್ಬಿಡ್ತೀನಿ ಸರ್. ಯಾವ ಪ್ರೂಫ್ ಬೇಕಾಗಿಲ್ಲ, ಏನು ಬೇಕಾಗಿಲ್ಲ. ಸರ್ ಸರ್ ಕೋಲ್ಕತ್ತಾದಿಂದ ಟೆಲಿಗ್ರಾಮ್ ಬಂದಿದೆ. ಐ ನ್ಯೂ ಇಟ್. ಏನ್ ಬರ್ದಿದೆ ಸರ್? ಏಯ್ ನೀನ್ ಹೋಗೋ. ಅಗಸ್ಟಿನ್ ಸರ್ ಟೆಲಿಗ್ರಾಮ್ ಕಳಿಸಿದ್ದಾರೆ. ಈ ಸ್ವದೇಶಿಗಳು ಸಾಮಾನ್ಯವಾದವರಲ್ಲ. ಅವರು ಇತ್ತೀಚೆಗಷ್ಟೇ ಕೋಲ್ಕತ್ತಾದಲ್ಲಿ ಮೌಸರ್ ಪಿಸ್ತೂಲು ಮತ್ತೆ ಗುಂಡನ್ನ ಲೂಟಿ ಮಾಡಿದ್ದಾರೆ. ಅಗಸ್ಟಿನ್ ಸಾಹೇಬರಿಗೆ ಈ ಲೂಟಿಗೂ ಬಾಗ ಜತಿನ್ಗೂ ಸಂಬಂಧ ಇದೆ ಅನ್ನೋ ಅನುಮಾನ ಇದೆ. ನಾನು ಹೇಳಿದ್ರೆ ನನಗೆ ಪ್ರಮೋಷನ್ ಸಿಗೋದು ಪಕ್ಕ. ಸರ್ ಒಳಗ್ ಬರ್ಬೋದಾ? ಬರಬೇಡ, ಇಲ್ಲಿ ಸರ್ ಬಿಸಿ ಇದ್ದಾರೆ, ಹೋಗು. ನೋ 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 ಮುಖದ್, ಅವನೇನು ಹೇಳಕ್ ಬಂದಿದ್ದಾನೆ. ಬಾಯಲ್ಲಿ ಯಾರು ಸರ್ ಇವನು? ನಿನ್ ಕಡೆ ಅವರು ಯಾರು ಕೆಲ್ಸಕ್ಕೆ ಬರಲ್ಲ. ಇವನ್ ಹೆಲ್ಪ್ ಇಂದ ನಾನು ಆ ಬಾಗ ಜತಿನ್ನ ಹೇಗ್ ಹಿಡಿದು ಹಾಕ್ತೀನಿ ಅಂತ. ಇವನ್ ಹೆಸರು ಅನೂಪ್. ನನ್ನ ಸೀಕ್ರೆಟ್ ಸ್ಪೈ. ನನಗೆ ಗೊತ್ತಿದೆ ಸುಭಾಷ್, ನೀನು ಒಂದಿನದಲ್ಲಿ ಕಲ್ತಿದ್ದ ಹಾಡಲ್ಲ ಇದು. ಇದನ್ನ ನೀನ್ ಮನ್ಸಿಂದ ಒಪ್ಕೊಂಡು ವಿಶ್ವಾಸ ಪಡ್ತೀಯ. ಅದಕ್ಕೆ ನಿನ್ನ ಹಾಡಲ್ಲಿ ಅಷ್ಟೊಂದು ಪ್ರೀತಿ ಇರುತ್ತೆ.
ಮಾಧಮೇಶ್ಟ್ರೆ, ಕುಜಿರಮಣ್ಣ ಪ್ರಾಣ ಕೊಟ್ಟಿದ್ದಿನ ನಾನು PE ಸ್ಕೂಲಲ್ಲಿ ಓದ್ತಾ ಇದ್ದೆ. PE ಸ್ಕೂಲಲ್ಲಿ ನಾನು ಅವ್ರ ಬಗ್ಗೆ ಮಾತಾಡೋದಕ್ಕೆ ತುಂಬಾ ಬೈಗುಳ ಕೇಳ್ಬೇಕಾಯ್ತು. ಆ ದಿನ ನಾನು ಪ್ರತಿಜ್ಞೆ ಮಾಡಿದ್ದೆ, ನಾನು ಕೂಡ ಅವ್ರ ಹಾಗೆ ಆಗ್ಬೇಕು ಅಂತ. ಅವತ್ತೇ ಒಂದ್ ದಿವಸ ನಾನು ಈ ಹಾಡು ಕೇಳಿದ್ದೆ. ಅವತ್ತಿನ ದಿನನೇ ನನಗೆ ನಿಮ್ ಪರಿಚಯ ಆಗಿದ್ದು. ಆವತ್ತಿಂದನೇ ನಿಮ್ ಸ್ನೇಹ ಶುರು ಆಗಿದ್ದು ಅಲ್ವಾ ಮಾಧವ್ ಮೇಷ್ಟ್ರೆ? ಇದಕ್ ನೀವೇನ್ ಹೇಳ್ತೀರಾ? ಇದಕ್ಕೆ ನೀವು ಸಪೋರ್ಟ್ ಮಾಡ್ತಾ ಇದ್ದೀರಾ? ಎಲ್ಲ ಬರೀ ಕಾಲಲ್ಲೇ ಬಂದಿದ್ದೀರಾ? ಅಲ್ಲಿ ಛತ್ರದಲ್ಲೇನೋ ಅಡ್ಗೆ ಮಾಡಲ್ವಂತೆ, ಇಲ್ಲಿ ಹಾಡೋ ಮಾತು. ಏನ್ ನಡೀತಿದೆ ಸ್ಕೂಲಲ್ಲಿ ಇವತ್ತು? ಸುಬೇಂದ್ರ ಮೇಷ್ಟ್ರೆ ನಮ್ಮನೆಯಲ್ಲೂ ಇವತ್ತು ಅಡ್ಗೆ ಮಾಡ್ತಿಲ್ಲ. ನಮ್ ಸ್ಕೂಲಲ್ಲಿ ಮನೆಗಳಲ್ಲಿ ಎಲ್ಲೂ ಅಡ್ಗೆ ಮಾಡ್ತಾ ಇಲ್ಲ. ನಾವ್ ಮಾತ್ರ ಅಲ್ಲ, ದೇಶದ ಎಲ್ಲ ಜನರು ಇವತ್ತು ಉಪವಾಸ ಮಾಡ್ತಾ ಇದ್ದಾರೆ. ಇದೇ ನಾವೆಲ್ಲರೂ ಸೇರಿ ಕುದಿರಮಣ್ಣಗೆ ಕೊಡ್ತಿರೋ ಗೌರವ. ನೋಡಿದ್ರ ಇವ್ರು ಏನ್ ವಿದ್ಯೆ ಕಲ್ತಿದಾರೋ, ನೀವೇನ್ ಶಿಕ್ಷಣ ಕೊಡ್ತಿದಿರೋ ಈ ಮಕ್ಕಳಿಗೆ? ಈ ಮಕ್ಕಳೆಲ್ಲ ದೊಡ್ಡವರಾಗಿ ಕೊಲೆಗಾರ ಆಗ್ತಾರೆ, ಕುದಿರಾಮ್ ಬೋಸ್ತಾರ. ಸುಬೇಂದ್ರ ಮೇಷ್ಟ್ರೆ, ಕುದಿರಮಣ್ಣ ಕೊಲೆಗಾರ ಅಲ್ಲ. ಮತ್ತೆ ನಮ್ಮ ಮಾಧವ್ ಮೇಷ್ಟ್ರು ಕೂಡ ನಮ್ಗೆ ಕೆಟ್ಟ ಶಿಕ್ಷಣ ಕೊಟ್ಟಿಲ್ಲ. ಸುಭಾಷ್, ನೀನು ಸುಮ್ನೆರು, ಹೋಗೋ ಕ್ಲಾಸ್ಗೆ ಹೋಗೋ. ಮಕ್ಕಳ ಹೋಗಿ, ನೀವೆಲ್ಲ ನಿಮ್ ಕ್ಲಾಸ್ಗಳಿಗೆ ಹೋಗಿ 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 ಅನ್ನಲ್ಲ, ಹೋಗಿ ಬೇಗ ಕ್ಲಾಸ್ಗೆ ಹೋಗಿ. ಸರಿ, ಕ್ಲಾಸ್ಗೆ ಹೋಗು. ಸುಬೇಂದ್ರ ಅವರೇ, ದೇಶಕ್ಕಾಗಿ ಪ್ರಾಣ ಬಿಟ್ಟ ವೀರ ಖುದಿರಾಮ್ ಬೋಸ್ಗೆ ಏನ್ ಬೇಕಾದ್ರೂ ಅನ್ನಿ, ಕೊಲೆಗಾರ ಅನ್ಬೇಡಿ, ಹಾಗೆ ಯೋಚನೆನೂ ಮಾಡಬೇಡಿ. ಆಮೇಲೆ ಮಕ್ಕಳಿಗೆ ಶಿಕ್ಷಣ ಕೊಡೋ ವಿಷಯ ನೋಡಿ, ಒಳ್ಳೇದು ಕೆಟ್ಟದ್ದು ಎಲ್ಲದ್ರ ಬಗ್ಗೆನೂ ವಿದ್ಯಾರ್ಥಿಗಳಿಗೆ ಹೇಳಿದ್ದೀನಿ. ಯಾವ ತರ ಯೋಚನೆ ಮಾಡಿ ಅವ್ರ ಜೀವನ ರೂಪಿಸ್ಕೋಬೇಕು ಅಂತಾನೂ ಹೇಳ್ಕೊಟ್ಟಿದ್ದೀನಿ. ಈಗ ನೀವ್ ಹೇಳಿ ನನಗೆ, ನಮ್ಮ ವಿದ್ಯಾರ್ಥಿಗಳಿಗೆ ಒಳ್ಳೇದಾಗೋ ತರ ನೀವೇನಾದ್ರೂ ಹೇಳ್ಕೊಟ್ಟಿದ್ದೀರಾ? ಸುಮ್ನೆ ವಿರೋಧ ಮಾಡ್ತಾ ಇರೋದ್ರ ಬದಲು ವಿದ್ಯಾರ್ಥಿಗಳ ತಲೆ ಮೇಲೆ ಸ್ನೇಹದ ಹಸ್ತ ಇಡ್ಬೋದಾಗಿತ್ತು. ಆದ್ರೆ ನೀವು ಹಾಗೆ ಮಾಡ್ಲಿಲ್ಲ. ಬದಲಾಗಿ ಯಾವಾಗ್ಲೂ ಒಳ್ಳೆದನ್ನೇ ವಿರೋಧಿಸ್ತಾ ಇರ್ತೀರಲ್ಲ. ಮಾಧವ್ ಮೇಷ್ಟ್ರೆ, ನೀವು ಈ ಸ್ಕೂಲಿನ ಮಕ್ಕಳಿಗಷ್ಟೇ ಹೆಡ್ ಮಾಸ್ಟ್ರು, ಆದ್ರೆ ನಾನ್ ನಿಮ್ಮ ಸ್ಟೂಡೆಂಟ್ ಅಲ್ಲ ಅನ್ನೋದನ್ನ ಮರಿಬೇಡಿ. ಈ ಸ್ಕೂಲ್ ಬಗ್ಗೆ ಒಳ್ಳೇದ್ ಯಾವುದು ಕೆಟ್ಟದ್ ಯಾವುದು ಅನ್ನೋದು ನನಗೂ ಗೊತ್ತಿದೆ. ನಾನು ಯಾವುದೇ ವ್ಯಕ್ತಿ ವಿಶ್ವಾಸನ ವಿರೋಧಿಸೋದಿಲ್ಲ. ನೀವುಗಳು ಈ ರೀತಿಯೆಲ್ಲ ಮಾಡಲೇಬೇಕು ಅಂತಿದ್ರೆ ಸ್ಕೂಲಿಂದ ಆಚೆ ಹೋಗಿ ಮಾಡ್ಕೊಳ್ಳಿ. ಯಾಕಂದ್ರೆ ಇಲ್ಲಿ ಬಹಳಷ್ಟು ಮಕ್ಕಳಿಗೆ ಇದೆಲ್ಲ ಬೇಡ ಅಂತ ಅನ್ನಿಸ್ಬೋದಲ್ವಾ? ಅವ್ರು ಯಾಕ್ರಿ ಇದನ್ನೆಲ್ಲ ತಮ್ಮ ಕಣ್ಣಿಂದ ನೋಡ್ತಾ ನಿಂತ್ಕೋಬೇಕು? ಒಂದ್ ವೇಳೆ ಪೊಲೀಸ್ ಏನಾದ್ರೂ ಬಂದ್ರೆ ಆವಾಗ ಎಲ್ರಿಗೂ ತೊಂದರೆ ಆಗುತ್ತಲ್ವಾ? ಸುಬೇಂದ್ರ ಅವರೇ, ಸ್ಕೂಲ್ ಒಳಗೆ ಪೊಲೀಸ್ ಅವರು ಬಂದ್ರೆ ಶಿಕ್ಷಕರು, ವಿದ್ಯಾರ್ಥಿಗಳು ಎಲ್ಲರೂ ಸೇರಿ ವಿರೋಧ ಮಾಡೋಣ. ಅದೇ ತಾನೇ ಮಾಡ್ಬೇಕಾಗಿರೋದು. ಬಾಯಿ ಮೇಲೆ ಬೆರಳಿಟ್ಕೊಂಡು ನಿಂತ್ಕೋಬೇಕಾ? ಅಲ್ಲ, ನಮ್ದೇ ದೇಶದಲ್ಲಿ ಪರಾಧೀನರಾಗಿರೋದಕ್ಕೆ ನಿಮ್ಗೆ ಮನ್ಸಾದ್ರೂ ಹೇಗ್ ಬರುತ್ತೆ ಹೇಳಿ? ಒಬ್ಬ ಶಿಕ್ಷಕ ಆಗಿ ಜೀವನದಲ್ಲಿ ಏನೋ ಒಂದು ಸಾಧನೆ ಮಾಡಬೇಕು, ಅದರಿಂದ ಎಲ್ಲರಿಗೂ ಒಳ್ಳೇದಾಗ್ಬೇಕು ಅಂತ ಅನ್ಸಲ್ವಾ ನಿಮ್ಗೆ? ಈ ದೇಶಕ್ಕೋಸ್ಕರ, ದೇಶದ ಜನಗಳಿಗೋಸ್ಕರ ಬಿಡಿ, ಅದೆಲ್ಲ ಬಿಡಿ, ನಮಗೋಸ್ಕರ, ನಮ್ಮ ಸ್ವಂತಕ್ಕೋಸ್ಕರ ಏನಾದ್ರೂ ಮಾಡ್ಬೇಕು ಅಂತ ಅನ್ಸೋದೇ ಇಲ್ವಾ ನಿಮ್ಗೆ? ನೀವಿಬ್ರು ಆರಾಮಾಗಿ ಒಳಗಡೆ ಹೋಗಿ ಇದನ್ನ ಮಾತಾಡಿ. ಒಂದ್ ನಿಮಿಷ ಪಂಡಿತ್ರೆ. ಮಾಧವ್ ಅವರೇ,
ನನಗೋಸ್ಕರ ನಾನು ಒಳ್ಳೇದು ಮಾಡ್ಕೊಂತೀನೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಈ ಶಾಲೆ ಶಿಕ್ಷಕನಾಗಿ ಈ ಶಾಲೆಗೆ ಒಂದು ಚಿಕ್ಕ ಒಳ್ಳೆ ಕೆಲಸ ಮಾಡಿದ್ರೆ ಸಾಕು, ಅಷ್ಟಕ್ಕೆ ನಾನು ಧನ್ಯ ಅನ್ಕೊಂತೀನಿ. ನಾನು ಎಷ್ಟು ಹೇಳಬೇಕೋ ಅಷ್ಟು ಹೇಳಿದ್ದೀನಿ. ನೀವು ಮಾಡೋದಿದ್ರೆ ಮಾಡಿ. ಒಬ್ಬ ಶಿಕ್ಷಕನಾಗಿ ಏನ್ ಕರ್ತವ್ಯ ಪಾಲನೆ ಮಾಡ್ಬೇಕೋ ಅದನ್ನ ನಾನು ಮಾಡ್ತಿದ್ದೀನಿ. ನಾನು ಎಷ್ಟೆಲ್ಲ ತಡಿಬೇಕೋ ಅದನ್ನ ತಡದೇ ತಡಿತೀನಿ.